परिपूरितान्तर्वाङ्कोशं हरितोपलाभम् तर्काभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧ 3ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕ. ತನ್ಮೇ ಪ್ರಸೀದೇದಮಮರ್ತ್ಯವಾಂಛಿತಂ ಕರ್ತುಂ ಭವಾನ್ ಕಾರುಣಿಕೋ ಬತಾರ್ಹಸಿ ತ್ವಯಾಪಿ ಪೂರ್ಣೋಯಮದಭ್ರಚಕ್ಷುಷಾ ನಿರೂಪಿತೋತೋನುಗೃಹಾಣ ಯಾಚಿತಃ. ಸತೀದೇವಿಯ ಮಾತುಗಳು ಮುಂದುವರಿತಾ ಇದ್ದಾವೆ. ರುದ್ರದೇವರನ್ನ ಕುರಿತು ಸತೀದೇವಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ದೇವ, ನೀನು ದಯಾಮಯನಾಗಿದ್ದಿ, ನನ್ನ ಈ ಒಂದು ಅಪೇಕ್ಷೆಯನ್ನ ನಡೆಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾಳೆ. ನನ್ನ ತಂದೆಯ ಮನೆಯಲ್ಲಿ ನಡೀತಕ್ಕಂತಹ ವಿಶೇಷವಾದ ಉತ್ಸವ, ಎಲ್ಲರೂ ಹೋಗ್ತಾ ಇದ್ದಾರೆ. ಅನೇಕ ಜನ ಬಂಧು ಬಾಂಧವರೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ನೋಡಬೇಕು, ಭೇಟಿ ಆಗಬೇಕು ಅನ್ನೋ ಅಪೇಕ್ಷೆ ಸ್ತ್ರೀ ಸಹಜವಾದ ನನಗೆ ಇದ್ದೇ ಇರ್ತದೆ. ಹಾಗಾಗಿ ನನ್ನ ಈ ಅಪೇಕ್ಷೆಯನ್ನ ತಾವು ನಡೆಸಿಕೊಡ್ಬೇಕು, ನನ್ನ ಮೇಲೆ ಪ್ರಸನ್ನನಾಗು, ಪ್ರಸೀದ ಅಂತಾಳೆ. ಅವ್ರು ನಮಗೆ ಆಹ್ವಾನ ಕೊಟ್ಟಿಲ್ಲ, ನಿಜ. ಆಹ್ವಾನ ಇಲ್ಲದೆ ಇದ್ರೂ ಕೂಡ ಹೋಗಬಹುದು ಅಂತನ್ನೋದನ್ನ ಸರ್ವಜ್ಞನಾಗಿರ್ತಕ್ಕಂತಹ ನೀನು ಸರಿ ಅಂತ ಒಪ್ಪಿಕೊಂಡಿದ್ದಿ ತಾನೆ. ಆದ್ರಿಂದ ನಾನು ಬೇಡ್ತಾ ಇದ್ದೇನೆ, ಅನುಗ್ರಹ ಮಾಡು ಅಂತ ಹೇಳ್ತಾ ಇದ್ದಾಳೆ.
ಅದಭ್ರ ಚಕ್ಷುಷ ನಿರೂಪಿತ ಅಂದ್ರೆ ನೀನು ಸರ್ವಜ್ಞ ಅಂತ ಅರ್ಥ. ಅದಭ್ರ ಚಕ್ಷು, ನಿನಗೆ ಗೊತ್ತೇ ಇದೆ ತಂದೆಯ ಮನೆಗೆ ಮಗಳಾಗಿರ್ತಕ್ಕಂಥವಳು ಆಹ್ವಾನ ಇಲ್ಲದೆ ಇದ್ರೂ ಕೂಡ ಹೋಗಬಹುದು ಅಂತನ್ನೋ ವಿಷಯ ನಿನಗೆ ಗೊತ್ತೇ ಇದೆ. ಆದ್ರಿಂದ ನಾನು ಬೇಡ್ಕೊಳ್ತಾ ಇದ್ದೇನೆ. ಕಾರುಣಿಕಃ ಭವಾನ್ ಪ್ರಸೀದ, ನೀನು ಕರುಣಾಮಯಿ ಅಂತಹ ನೀನು ನನ್ನ ಮೇಲೆ ಪ್ರಸನ್ನನಾಗು. ನನ್ನ ಈ ವಾಂಛಿತ ಏನಿದೆ, ನನ್ನ ಅಭಿಪ್ರಾಯ, ನನ್ನ ಅಪೇಕ್ಷೆ, ಈ ಅಪೇಕ್ಷೆಯನ್ನ ನಡೆಸಿಕೊಡು, ಅನುಗ್ರಹ ಮಾಡು, ಬೇಡ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಸತೀದೇವಿ ತನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಾಳೆ. ತನ್ಮೇ ಪ್ರಸೀದೇದಮರ್ತ್ಯ ವಾಂಛಿತಂ ಕರ್ತುಂ ಭವಾನ್ ಕಾರುಣಿಕೋ ಬತಾರ್ಹಸಿ ತ್ವಯಾಪಿ ಪೂರ್ಣೋಯಮದಭ್ರಚಕ್ಷುಷಾ ನಿರೂಪಿತೋತೋನುಗ್ರಹಾಣ ಯಾಚಿತಃ. ಋಷಿರುವಾಚ ಏವಂ ಗಿರಿತ್ರ ಪ್ರಿಯಯಾ ಬಿಭಾಷಿತಃ ಪ್ರತ್ಯಭ್ಯಧಾತ್ತಾಂ ಪ್ರಹಸನ್ ಸುರಪ್ರಿಯಃ ಸಂಸ್ಮಾರಿತೋ ಮರ್ಮಭಿದಕ್ಕುವಾಗಿಶೂನ್ ಯಾನಾಹ ಕೋ ವಿಶ್ವಸೃಜಾಂ ಸಮಕ್ಷತಃ. ಮೈತ್ರೇಯರು ವಿದುರನನ್ನ ಕುರಿತು ತಮ್ಮ ಪ್ರವಚನವನ್ನ ಮುಂದುವರಿಸ್ತಾ ಇದ್ದಾರೆ. ಮೈತ್ರೇಯ ಋಷಿಗಳು ಹೇಳುವ ಮಾತು ಈ ರೀತಿ. ಪ್ರಿಯೆಯಾಗಿರ್ತಕ್ಕಂತಹ ಸತೀದೇವಿ ಪ್ರಾರ್ಥನೆ ಮಾಡಿದಾಗ ಶಿವ ಏನ್ ಮಾಡಿದ ಅಂದ್ರೆ ಅವನು ಸುಮ್ಮನೆ ನಕ್ಬಿಟ್ಟ. ಆ ಸತೀದೇವಿಯ ಪ್ರಾರ್ಥನೆಯನ್ನ ಕೇಳಿಕೊಂಡು ನಕ್ಕನಂತೆ. ಪ್ರಹಸನ್ ಸುರಪ್ರಿಯ, ಎಲ್ಲ ದೇವತೆಗಳಿಗೂ ಪ್ರಿಯವನ್ನ ಉಂಟು ಮಾಡ್ತಕ್ಕಂಥವನು ಈ ಶಿವ. ಎಲ್ಲ ದೇವತೆಗಳನ್ನು ಪ್ರೀತಿಯಿಂದಲೇ ಕಾಣ್ತಕ್ಕಂಥವನು. ದೇವತೆಗಳಲ್ಲಿ ಒಬ್ಬನಾಗಿರ್ತಕ್ಕಂಥವನು ಈ ದಕ್ಷ ಪ್ರಜಾಪತಿ. ಅವನು ಒಬ್ಬ ದೇವತೆ, ಆದ್ದರಿಂದ ಎಲ್ಲ ದೇವತೆಗಳ ಮೇಲೂ ಪ್ರೀತಿಯನ್ನೇ ಮಾಡ್ತಕ್ಕಂಥವನು ಈ ಶಿವ. ಆದರೂ ದಕ್ಷ ಪ್ರಜಾಪತಿ ಆಡಿದ ಮಾತುಗಳು ಬಹಳ ಕೆಟ್ಟ ಮಾತುಗಳು, ಮರ್ಮಭೇದಕವಾದ ಬಾಣದಂತೆ ಇರ್ತಕ್ಕಂತಹ ಕೆಟ್ಟ ಮಾತುಗಳು. ಆ ಮಾತುಗಳನ್ನ ಪ್ರಜಾಪತಿಗಳ ಸಮಕ್ಷಮದಲ್ಲಿ ಅವನು ಆಡಿದ, ಎಲ್ಲ ಸಭೆಯ ಮಧ್ಯದಲ್ಲಿ. ಅದನ್ನ ನೆನೆಸಿಕೊಂಡು ತನ್ನ ಪ್ರಿಯ ಸತಿಯಾಗಿರ್ತಕ್ಕಂತಹ ದೇವಿಗೆ ಹೀಗೆ ಹೇಳ್ತಾ ಇದ್ದಾನೆ. ಅವನಿಗೆ ಯಾರ ಮೇಲೂ ಕೂಡ ಕೋಪ ಇಲ್ಲ. ಅವನು ಎಲ್ಲ ದೇವತೆಗಳನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥವನೇ. ಅದನ್ನು ಇಲ್ಲಿ ಸುರಪ್ರಿಯ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಅವನಿಗೆ ಯಾರ ಮೇಲೂ ಕೋಪ ಇಲ್ಲ. ದಕ್ಷನ ಮೇಲೂ ಕೂಡ ಕೋಪ ಮಾಡ್ತಕ್ಕಂಥವನಲ್ಲ. ಅವನು ಒಬ್ಬ ಸಾತ್ವಿಕ ದೇವತೆ ಅಂತ ಗೊತ್ತು. ಆದರೂ ಅವನು ಆಡಿದ ಮಾತುಗಳೇನಿದ್ದಾವೆ, ಮರ್ಮಭಿದ ಕುವಾಕ್ ಇಶೂನ್ ಮರ್ಮಭಿದ ಕುವಾಕ್ ಸಂಸ್ಮಾರಿತ, ಮರ್ಮಭೇದ ಮಾಡುವಂತಹ ಬಾಣದಂತೆ. ಇಶೂನ್ ಅಂದ್ರೆ, ಇಶು ಅಂದ್ರೆ ಬಾಣಗಳು. ಆ ಬಾಣಗಳು ಹೇಗೆ ಮರ್ಮವನ್ನ ಭೇದನೆ ಮಾಡ್ತಾವೋ ಅಂತಹ ಬಾಣದಂತೆ ಇರ್ತಕ್ಕಂತಹ ಕೆಟ್ಟ ಮಾತುಗಳನ್ನ ಏನ್ ಆಡಿದ್ದ. ಸಮಕ್ಷತಃ ವಿಶ್ವಸೃಜಾಂ ಸಮಕ್ಷತಃ ಅಂದ್ರೆ ಪ್ರಜಾಪತಿಗಳ ಮಧ್ಯದಲ್ಲಿ ಆಡಿದ ಮಾತು. ಅದನ್ನ ನೆನೆಸಿಕೊಂಡ ರುದ್ರ, ಅದನ್ನ ನೆನೆಸಿಕೊಂಡು ಹೇಳ್ತಾ ಇದ್ದಾನೆ.
ಏವಂ ಗಿರಿತ್ರ ಪ್ರಿಯಯಾಭಿಭಾಷಿತಃ ಪ್ರತ್ಯಭ್ಯಧಾತ್ತಾಂ ಪ್ರಹಸನ್ ಸುರಪ್ರಿಯಃ ಸಂಸ್ಮಾರಿತೋ ಮರ್ಮಭಿದಕ್ಕುವಾಗಿಶೂನ್ ಯಾನಾಹ ಕೋ ವಿಶ್ವಸೃಜಾಂ ಸಮಕ್ಷತಃ. ಶಂಭುರ್ವಾಚ ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತಾ ಅಪ್ಯಭಿಯಾಂತಿ ಬಂಧುಷು ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯೋ ಬಲೀಯಸಾನಾತ್ಮ್ಯಮದೇನ ಮನ್ಯುನಾ. ರುದ್ರದೇವರು ಸತೀದೇವಿಯನ್ನ ಕುರಿತು ಹೇಳ್ತಾ ಇದ್ದಾರೆ. ಶೋಭನೆ ಅಂತ ಸಂಬೋಧನೆ ಮಾಡ್ತಾರೆ. ಮಂಗಳಕರಳೆ ಅಂತ ಅರ್ಥ. ಶೋಭನಳಾಗಿರ್ತಕ್ಕಂತಹ ಸತೀದೇವಿಯೇ, ನೀನು ಹೇಳಿದ್ದೆಲ್ಲ ಸರಿನೇ ಅಂತಾರೆ. ಶೋಭನಮೇವ ತ್ವಯಾವುದಿತಂ, ಶೋಭನೆ ಮಂಗಳಕರಳೆ, ತ್ವಯಾವುದಿತಂ ಶೋಭನಮೇವ, ನೀ ಹೇಳಿದ್ದೆಲ್ಲ ಸರಿಯಾಗಿದೆ. ಏನು? ಬಂಧುಷು ಅನಾಹುತ ಅಪ್ಯಭಿಯಾಂತಿ, ಏನ್ ಹೇಳ್ದಿ? ಬಂಧುಗಳಲ್ಲಿ ಅವರು ಕರೆದೇ ಇದ್ರು ಕೂಡ ಹೋಗಬಹುದು ಅಂತ ಹೇಳ್ದಲ್ಲ, ಅದೆಲ್ಲ ಸರಿಯಾದದ್ದೇ. ಬಂಧುಗಳು ಕರೆದೇ ಇದ್ರು ಕೂಡ ಅವರ ಮನೆಗೆ ಇಂತಹ ಸಭೆ ಸಮಾರಂಭಗಳು ಇದ್ರೆ ಹೋಗಬೇಕು, ಅದಕ್ಕೆ ಆಹ್ವಾನ ಬೇಕಾಗಿಲ್ಲ ಅಂತ ಏನ್ ಹೇಳಿದಿ, ಅದೆಲ್ಲ ಸರಿಯಾದದ್ದೇ. ಆದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾನೆ. ಅವರಲ್ಲಿ ನಮಗೆ ಪ್ರೀತಿ ಇರಬೇಕು. ಬೇರೆ ಯಾವುದೇ ರೀತಿಯಾದ ದೇಹಾಭಿಮಾನ ಜನ್ಯವಾದ ಅಹಂಕಾರದಿಂದಲೋ ಅಥವಾ ಕ್ರೋಧ ದೃಷ್ಟಿಯಿಂದಲೋ ದೋಷ ದೃಷ್ಟಿಯಿಂದಲೋ ಅವರು ನಮ್ಮಲ್ಲಿ ಏನಾದರೂ ಭಾವನೆಗಳನ್ನು ಇಟ್ಟುಕೊಂಡಿದ್ರೆ ಆವಾಗಲ್ಲ. ಇದ್ಯಾವುದು ಇಲ್ಲದೆ ಇದ್ರೆ ಮಾತ್ರ ನೀನು ಹೇಳಿದಂತೆ ಅವರು ಕರೆದೇ ಇದ್ರೂ ಕೂಡ ಹೋಗಬಹುದು. ಯದಿ ಅನುತ್ಪಾದಿತ ದೋಷದೃಷ್ಟಯ ಬಲೀಯಸ ಅನಾತ್ಮ್ಯಮದೇನ ಮನ್ಯುನಾ ಅಂತ. ಅನುತ್ಪಾದಿತ ದೋಷದೃಷ್ಟಯ, ಅವರು ನಮಗೆ ಯಾವುದೇ ರೀತಿಯಾದ ದೋಷ ದೃಷ್ಟಿಯನ್ನ ತೋರಿಸಿರಬಾರದು. ಕ್ರೋಧದಿಂದ ಅಹಂಕಾರದಿಂದ ನಮಗೆ ನಮ್ಮ ಮೇಲೆ ದೋಷ ದೃಷ್ಟಿ ಅವರಲ್ಲಿ ಉಂಟಾಗಿರಬಾರದು. ದೇಹಾಭಿಮಾನಜನ್ಯವಾದ ಅಹಂಕಾರ, ಆತ್ಮ್ಯ ಮದ, ಅನಾತ್ಮ್ಯ ಮದೇನ, ಆ ಮದ ಇರಬಾರದು ಅವರಿಗೆ. ದೇಹಾಭಿಮಾನದಿಂದ ಉಂಟಾಗಿರ್ತಕ್ಕಂತಹ ಮದ ಅಹಂಕಾರ ಇರಬಾರದು. ಕೋಪ ಇರಬಾರದು. ಮನ್ಯು ಅಂದ್ರೆ ಕೋಪ. ಕ್ರೋಧದಿಂದ ದೋಷ ದೃಷ್ಟಿ ಅವರಲ್ಲಿ ಉಂಟಾಗಿರಬಾರದು. ಹಾಗಿದ್ದಾಗ ಮಾತ್ರ ನೀನು ಹೇಳಿದಂತೆ ಬಂಧುಗಳು ಅನಾಹುತ ಅಪಿ, ಅವರು ನಮಗೆ ಕರೆದೇ ಇದ್ರೂ ಕೂಡ ನಾವು ಹೋಗಬಹುದು ಅಂತ ನೀ ಹೇಳಿದ ಮಾತೆಲ್ಲ ಸರಿಯಾಗೇ ಇದೆ. ಶಂಭುರ್ವಾಚ ತ್ವಯೋಜಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾಂತಿ ಬಂಧುಷು ತೇ ಯಜ್ಜನುತ್ಪಾದಿತ ದೋಷ ದೃಷ್ಟಯೋ ಬಲೀಯಸಾನಾತ್ಮ್ಯಮದೇನ ಮನ್ಯುನಾ. ವಿದ್ಯಾತಪೋ ವಿತ್ತವಪುರ್ವಯಃ ಕುಲೈಃ ಸತಾಂ ಗುಣೈಃ ಷಡ್ಭಿರಸತ್ತಮಾಮದೈಃ ಸ್ಮೃತೌ ಹತಾಯಾಮಭಿಮಾನ ದುರ್ದೃಶಃ
ಸಪ್ತಾ ನ ಪಶ್ಯಂತಿ ಹಿ ಧಾಮ ಭೂಯಸಾಂ. ರುದ್ರದೇವರು ತಮ್ಮ ಮಾತನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ವಿದ್ಯಾ, ತಪಸ್ಸು, ವಿತ್ತ ಅಂದ್ರೆ ಹಣ ಸಂಪತ್ತು, ಆಮೇಲೆ ವಪುಹು ಶರೀರದ ಬಲ, ವಯಸ್ಸು, ಕುಲ ಒಳ್ಳೆ ಉಚ್ಚವಾಗಿರ್ತಕ್ಕಂತಹ ಕುಲ, ಇವೆಲ್ಲವೂ ಕೂಡ ಸತಾಂ ಸಜ್ಜನರಿಗೆ ಮಾತ್ರ ಒಳ್ಳೆಯದು. ಸಜ್ಜನರಿಗೆ ಈ ಎಲ್ಲ ವಿದ್ಯೆ, ತಪಸ್ಸು, ಹಣ ಸಂಪತ್ತು, ಶರೀರದ ಬಲ, ಯೌವನ, ಒಳ್ಳೆ ಶ್ರೇಷ್ಠವಾಗಿರ್ತಕ್ಕಂತಹ ಕುಲ, ಇದೆಲ್ಲ ಸಜ್ಜನರಿಗೆ ಮಾತ್ರ ಒಳ್ಳೆಯದು. ಆದರೆ ದುರ್ಜನರು ಈ 6 ಗುಣಗಳಿಂದ ಅಹಂಕಾರ ಪಡ್ತಾರೆ. ದುರ್ಜನರಿಗೆ ವಿದ್ಯೆ ಬಂದ್ರೆ ಅದರಿಂದ ಅವರಿಗೆ ಒಳ್ಳೇದಾಗೋದಿಲ್ಲ, ಅದರಿಂದ ಇನ್ನು ಅಹಂಕಾರ ಜಾಸ್ತಿ ಆಗ್ತದೆ. ಹಾಗೆ ತಪಸ್ಸು, ಹಣ, ಇದೆಲ್ಲ ದುರ್ಜನರಿಗೆ ಬಂದಾಗ, ಶರೀರದ ಬಲ ಆಗ್ಲಿ, ಯೌವನ ಆಗ್ಲಿ, ಒಳ್ಳೆ ಉಚ್ಚವಾದ ಕುಲ, ಇದೆಲ್ಲವೂ ದುರ್ಜನರಲ್ಲಿ ಇತ್ತು ಅಂದ್ರೆ ಅಂತಹ ದುರ್ಜನರು ಈ ಉತ್ತಮವಾದ ಗುಣಗಳಿಂದ ಅವರು ಅಹಂಕಾರ ಪಡ್ತಾರೆ. ಆವಾಗ ಅವರ ಶಾಸ್ತ್ರಜ್ಞಾನ ಕುರುಡಾಗಿ ಬಿಡುತ್ತದೆ. ಕುರುಡಾದಾಗ ಅಭಿಮಾನದಿಂದ ಅವರ ದೃಷ್ಟಿ ದೋಷಪೂರ್ಣವಾಗಿ ಬಿಡುತ್ತದೆ. ಆ ಸಂದರ್ಭದಲ್ಲಿ ಮಾತ್ಸರ್ಯದಿಂದ ಒಳಗೇ ಅವರು ಬೇಯ್ತಾ ಇರ್ತಾರೆ. ಅಭಿಮಾನ ದುರ್ದೃಶಃ. ಹೀಗಿರೋದ್ರಿಂದ ಅವರಿಗೆ ಮತ್ತೊಬ್ಬರಲ್ಲಿರುವ ಸದ್ಗುಣಗಳು ಕಾಣಿಸೋದೇ ಇಲ್ಲ. ಸಪ್ತಾಹ ನ ಪಶ್ಯಂತಿ. ಬೇರೆಯವರು ಮಹಾತ್ಮರು ಯಾರಿದ್ದಾರೆ ಅಂತಹ ಮಹಾತ್ಮರಲ್ಲಿರುವ ಸದ್ಗುಣಗಳನ್ನ ಅವರು ನೋಡೋ ಒಂದು ಬುದ್ಧಿ ಅವರಿಗೆ ಬರೋದಿಲ್ಲ. ತಾವೇ ದೊಡ್ಡವರು, ತಮ್ಮದೇ ಸರಿ ಅನ್ನೋ ಒಂದು ಅಹಂಕಾರ ಅವರಲ್ಲಿ ಇರ್ತದೆ. ದುರ್ಜನರಿಗೆ ವಿದ್ಯೆ ಆಗಲಿ, ತಪಸ್ಸಾಗಲಿ, ಹಣ ಸಂಪತ್ತು, ಶರೀರದ ಬಲ, ಯೌವನ ಮತ್ತು ಉಚ್ಚವಾದ ಒಂದು ಕುಲ, ಇದು 7 ದುರ್ಜನರಿಗೆ ಒಳ್ಳೇದಲ್ಲ, ಸಜ್ಜನರಿಗೆ ಮಾತ್ರ ಒಳ್ಳೇದು. ಇದು ಸಜ್ಜನರ ಗುಣ. ಇದು 6. ಈ 6 ಗುಣಗಳಿಂದ ದುರ್ಜನರು ಈ ರೀತಿ ಅಹಂಕಾರ ಪಟ್ಟು ಶಾಸ್ತ್ರಜ್ಞಾನವನ್ನ ಕಳೆದುಕೊಂಡು ಮಾತ್ಸರ್ಯದಿಂದ ಬೇರೆಯವರ ಸದ್ಗುಣಗಳನ್ನ ಕಾಣದೆ ಒಳಗೆ ಬೇಯ್ತಾ ಇರ್ತಾರೆ. ವಿದ್ಯಾ ತಪೋ ವಿತ್ತ ವಪುರ್ವಯಕುಲೈಃ ಸತಾಂ ಗುಣೈಃ ಷಡ್ಭಿರಸತ್ತಮಾಮದೈಃ ಸ್ಮೃತೌ ಹತಾಯಾಮಭಿಮಾನ ದುರ್ದೃಶಃ ಸಪ್ತಾ ನ ಪಶ್ಯಂತಿ ಹಿ ಧಾಮ ಭೂಯಸಾಂ. ತಪ್ತಾಹ ಅದು ದುರ್ದೃಶಃ ಅಂತ ಆದ್ಮೇಲೆ ತಪ್ತಾಹ ನ ಪಶ್ಯಂತಿ ಹಿ ಧಾಮ ಭೂಯಸಾಂ ಅಂತ ಪದಚ್ಛೇದ ಮಾಡ್ಕೊಳ್ಬೇಕು. ತಪ್ತಾಹ ಅಂತಂದ್ರೆ ಬೇಯ್ತಾರೆ, ಒಳಗೆ ಅವರು ಬೇಯ್ತಾ ಇರ್ತಾರೆ ಅಂತ ಅರ್ಥ. 6 ಗುಣಗಳು: ವಿದ್ಯೆ, ತಪಸ್ಸು, ಹಣ, ಶರೀರದ ಬಲ, ವಯಸ್ಸು, ಕುಲ. ಈ 6 ಉತ್ತಮರಲ್ಲಿದ್ರೆ ಒಳ್ಳೇದು. ದುರ್ಜನರಲ್ಲಿ ಬಂದಾಗ ಅವರಿಗೆ ಅದು ಅಹಂಕಾರ ಬರ್ಲಿಕ್ಕೆ ಕಾರಣ ಆಗ್ತದೆ. ಆ ಅಹಂಕಾರ ಬಂದಾಗ ಅವರ ಶಾಸ್ತ್ರಜ್ಞಾನ ಕುರುಡಾಗಿ ಬಿಡುತ್ತದೆ. ದೋಷ ದೃಷ್ಟಿಯಿಂದ ಎಲ್ಲವನ್ನು ಅವರು ನೋಡ್ತಾರೆ, ಮಾತ್ಸರ್ಯದಿಂದ ನೋಡ್ತಾರೆ. ಉಳಿದವರ
ಗುಣಗಳು, ಮಹಾತ್ಮರಲ್ಲಿರ್ತಕ್ಕಂತಹ ಗುಣಗಳು ಅವರಿಗೆ ಗೊತ್ತಾಗೋದಿಲ್ಲ. ಆದ್ರಿಂದ ಇವೆಲ್ಲವೂ ಕೂಡ ಸಜ್ಜನರಿಗೆ ಮಾತ್ರ ಹಿತಕಾರಿಯಾಗಿರ್ತಕ್ಕಂಥದ್ದು, ಹೊರತು ದುರ್ಜನರಿಗೆ ಅಲ್ಲ. ಆ ದುರ್ಜನರಿಗೆ ಇದು ಉಪಕಾರಿ ಆಗಿಲ್ಲ, ಹಿತಕಾರಿ ಆಗಿಲ್ಲ, ಅದು ಅಪಕಾರಿಯೇ ಆಗಿದೆ. ನೈತಾದೃಶಾನಾಂ ಸ್ವಜನವ್ಯಪೇಕ್ಷಯಾ ಗೃಹಾನ್ ಪ್ರತೀಯಾದನವಸ್ಥಿತಾತ್ಮನಾಂ ಯೇಭ್ಯಾಗತಾನ್ ವಕ್ರಧಿಯಾಭಿಚಕ್ಷತೆ ಆರೋಪಿತ ಭ್ರೂಭಿರಮರ್ಷಣಾಕ್ಷಿಭಿಃ. ಸರಿ, ಈಗೇನದ್ರಿಂದ ಅಂತ ಇದನ್ನ ಯಾಕೆ ಹೇಳಿದ ಅಂದ್ರೆ ಅದಕ್ಕೆ ಈ ಶ್ಲೋಕದಲ್ಲಿ ಉತ್ತರ. ಸಜ್ಜನರಿಗೆ ಈ 6 ಗುಣಗಳು ಒಳ್ಳೇದು, ಹಿತಕಾರಿ, ಹೊರತು ದುರ್ಜನರಿಗೆ ಅಲ್ಲ ಅಂತ ಅಷ್ಟು ಹೇಳಿದ ವಿಷಯ. ಸರಿ, ಅದರಿಂದ ಈಗೇನಾಯ್ತು ಅಂದ್ರೆ ಅದಕ್ಕೆ ಹೇಳ್ತಾನೆ, ಇಂಥವರ ಮನೆಗೆ ಇವರು ಬಂಧುಗಳಲ್ವಾ ಅನ್ನೋ ಭಾವನೆಯಿಂದ ಹೋಗಬಾರದು. ಅವರು ಬಂಧುಗಳಾಗಿರ್ಬೋದು, ಆದ್ರೆ ಅವರು ಈ ರೀತಿಯಾದ ದುರ್ಜನರಾಗಿದ್ರೆ ಅವರ ಬುದ್ಧಿ ಸರಿಯಾಗಿರೋದಿಲ್ಲ. ಬಂದವರನ್ನ ಅವರು ವಕ್ರ ಬುದ್ಧಿಯಿಂದ ನೋಡ್ತಾರೆ, ಹುಬ್ಬು ಗಂಟಿಕ್ಕೊಂಡು ಕೋಪದ ಕಣ್ಣಿಂದಲೇ ಕಾಣ್ತಾರೆ. ಅವರಿಗೆ ಒಳ್ಳೆ ಭಾವನೆ ಇರೋದಿಲ್ಲ. ಅಂಥವರ ಮನೆಗೆಲ್ಲ ಹೋಗಬಾರದು. ಯಾರು ವಿದ್ಯೆಯಿಂದಲೋ ತಪಸ್ಸಿಂದಲೋ ಅಥವಾ ಹಣಬಲದಿಂದಲೋ ಶರೀರದ ಬಲದಿಂದಲೋ ಯೌವನದಿಂದಲೋ ಅಥವಾ ಶ್ರೇಷ್ಠವಾದ ಕುಲದಿಂದಲೋ ಅಹಂಕಾರಿಗಳಾಗಿರ್ತಾರಲ್ವಾ, ಅಂಥವರು ಬಂಧುಗಳಾಗಿದ್ರೂ ಕೂಡ ಅಂಥವರ ಮನೆಗೆ ಹೋಗುವುದು ಸರಿಯಲ್ಲ. ಅವರು ಬಂಧುಗಳು ಅನ್ನೋ ಒಂದೇ ಭಾವನೆ ಇಟ್ಟುಕೊಂಡು ಅಂಥವರ ಮನೆಗೆ ಹೋಗಬಾರದು. ಅವರ ಬುದ್ಧಿ ಸರಿಯಾಗಿರೋದಿಲ್ಲ. ಆರೋಪಿತ ಭ್ರೂಭಿಃ ಅಮರ್ಷಣ ಅಕ್ಷಿಭಿಃ ಅಭಿಚಕ್ಷತೆ. ಕೆಟ್ಟ ಕಣ್ಣಿಂದ ನೋಡ್ತಾರಂತೆ. ಆರೋಪಿತ ಭ್ರೂಭಿಃ ಅಂದ್ರೆ ಹುಬ್ಬುಗಂಟನ್ನ ಮಾಡಿಕೊಂಡು, ಹುಬ್ಬನ್ನು ಗಂಟಿಕ್ಕೊಂಡು, ಅಮರ್ಷಣಾಕ್ಷಿಭಿಃ ಕೋಪದ ಕಣ್ಣಿಂದಲೇ ನೋಡ್ತಾರೆ. ಬಂದವರನ್ನ ವಕ್ರ ಬುದ್ಧಿಯಿಂದ ನೋಡ್ತಾರೆ. ವಕ್ರಧಿಯ ಅಭಿಚಕ್ಷತೆ. ಅಭ್ಯಾಗತಾನ್, ಅಭ್ಯಾಗತರು ಅಂದ್ರೆ ಬಂದವರು, ಬಂಧುಗಳು, ಬೇರೆ ಬೇರೆ ಕಡೆಯಿಂದ ಬಂಧುಗಳು ಮನೆಗೆ ಬಂದ್ರೆ ಅವರನ್ನ ಕೆಟ್ಟ ಭಾವನೆಯಿಂದ ನೋಡ್ತಾರೆ. ಅಂಥವ್ರ ಮನೆಗೆಲ್ಲ ಹೋಗಬಾರದು. ಅವರು ಬಂಧುಗಳೇ ಆಗಿರಬಹುದು, ಆದ್ರೂ ಈ ರೀತಿಯಾದ ಮನಸ್ಥಿತಿ ಉಳ್ಳವರು ಯಾರಿದ್ದಾರೋ ಅಂಥವರ ಮನೆಗೆ ಹೋಗಬಾರದು ಅಂತ ರುದ್ರದೇವರು ಸತೀದೇವಿಯನ್ನ ಕುರಿತು ಹೇಳ್ತಾ ಇದ್ದಾರೆ. ನೈತಾದೃಶಾನಾಂ ಸ್ವಜನವ್ಯಪೇಕ್ಷಯಾ ಗೃಹಾನ್ ಪ್ರತೀಯಾದನವಸ್ಥಿತಾತ್ಮನಾಂ ಯೇಭ್ಯಾಗತಾನ್ ವಕ್ರಧಿಯಾಭಿಚಕ್ಷತೆ ಆರೋಪಿತ ಭ್ರೂಭಿರಮರ್ಷಣಾಕ್ಷಿಭಿಃ ತಥಾರಿಭಿರ್ನ ಪ್ರಧನೆ ಶಿಲೀಮುಖೈಃ ಶೇತೇರ್ದಿತಾಂಗೋ ಹೃದಯೇನ ದೂಯತಾ ಸ್ವಾನಾಂ ಯಥಾ ವಕ್ರಧಿಯಾಂ ದುರುಕ್ತಿಭಿಃ ದಿವಾನಿಶಂ ತಪ್ಯತಿ ಮರ್ಮತಾಡಿತಃ. ಈ ರೀತಿ ವಕ್ರ ಬುದ್ಧಿ ಉಳ್ಳಂತಹ ಬಂಧುಗಳಿದ್ದಾರಲ್ಲ, ಅವರು ಆಡುವ ಕೆಟ್ಟ ಮಾತುಗಳಿಂದ ಮರ್ಮಕ್ಕೆ ಏಟು ತಗುಲುತ್ತದೆ. ಅಂತಹ ಕೆಟ್ಟ ಮಾತುಗಳನ್ನ ಆಡ್ತಾರೆ ಬಂಧುಗಳು. ಅದರಿಂದ ನಮ್ಮ ಹೃದಯದಲ್ಲಿ ತುಂಬಾ ದುಃಖ ಆಗ್ತದೆ. ಅರಿಭಿಹಿ ಶಿಲೀಮುಖೈಹಿ. ಶಿಲೀಮುಖ ಅಂದ್ರೆ
ಮರ್ಮಕ್ಕೆ ಏಟವನ್ನು ಕೊಡ್ತಕ್ಕಂತಹ ಮಾತುಗಳು. ಅಂತಹ ಮಾತುಗಳನ್ನ ಆಡ್ತಾರೆ. ವಕ್ರ ಬುದ್ಧಿಯಾದ ಬಂಧುಗಳು ಆಡುವ ಆ ಕೆಟ್ಟ ಮಾತಿನಿಂದ ನಮ್ಮ ಮರ್ಮಕ್ಕೆ ಏಟು ತಗುಲಿದಾಗ ಹೃದಯದಲ್ಲಿ ತುಂಬಾ ವೇದನೆ ಉಂಟಾಗ್ತದೆ. ಆಮೇಲೆ ಹಗಲು ರಾತ್ರಿ ನಾವು ಒದ್ದಾಡಬೇಕಾಗ್ತದೆ. ರಾತ್ರಿ ನಿದ್ದೆ ಬರೋದಿಲ್ಲ ಸರಿಯಾಗಿ. ಅವ್ರು ಆಡಿದ ಮಾತು ನೆನಪಾಗ್ತಾ ಇರ್ತದೆ. ಅದರಿಂದ ಸರಿಯಾಗಿ ನಿದ್ದೆನೂ ಬರೋದಿಲ್ಲ. ಹಗಲು ರಾತ್ರಿ ಒದ್ದಾಟ. ಯುದ್ಧದಲ್ಲಿ ಶತ್ರುಗಳು ಬಾಣವನ್ನ ಎಸೆದಾಗ ಅದರಿಂದ ಗಾಯ ಆಗಬಹುದು ದೇಹಕ್ಕೆ. ಆ ಗಾಯ ಸ್ವಲ್ಪ ದಿವಸಕ್ಕೆ ವಾಸಿ ಆಗಿಬಿಡ್ತದೆ. ಆ ಗಾಯ ಆದಾಗ ಏನೊಂದು ದುಃಖ ಆಗ್ತದೆ, ಆ ದುಃಖವನ್ನಾದ್ರೂ ತಡ್ಕೊಳ್ಬಹುದು. ನಿದ್ದೆನಾದ್ರೂ ಬರ್ತದೆ. ಆ ರೀತಿ ಗಾಯ ಆದಾಗ ಏನಾದ್ರೂ ಔಷಧೋಪಚಾರಗಳನ್ನ ಮಾಡಿ ಆ ಗಾಯಕ್ಕೆ ನಾವು ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇರ್ತದೆ. ಅಷ್ಟು ದುಃಖ ಆಗೋದಿಲ್ಲ, ನಿದ್ದೆ ಬರ್ತದೆ. ಆದ್ರೆ ಈಗ ಈ ದುರ್ಜನರು ಆಡುವ ಮಾತುಗಳು, ಆ ಮಾತಿನಿಂದ ನಮ್ಮ ಹೃದಯದಲ್ಲಿ ಏನೊಂದು ದುಃಖ ಉಂಟಾಗ್ತದೆ. ಇದು ಹಗಲು ರಾತ್ರಿ ಇರ್ತದೆ, ನಿದ್ದೆ ಕೂಡ ಬರೋದಿಲ್ಲ. ಹಾಗಾಗಿ ಆ ಯುದ್ಧದಲ್ಲಿ ಶತ್ರುಗಳು ಮಾಡುವ ಗಾಯಕ್ಕಿಂತ ದೊಡ್ಡದಿದು ಅಂತ ರುದ್ರದೇವರು ಹೇಳ್ತಾ ಇದ್ದಾರೆ. ಕ್ಷತಾಂಗ ಶಿಲೀಮುಖೈ, ಕ್ಷತಾಂಗ ಬಾಣಗಳಿಂದ ಅಂಗಗಳು ಕ್ಷತ ಆದರೂ ಕೂಡ ನವ್ಯಥಂತೆ, ಅವು ಇಷ್ಟು ದುಃಖ ಕೊಡೋದಿಲ್ಲ. ಇದು ಹಗಲು ರಾತ್ರಿ ತಪ್ಯತಿ ಮರ್ಮತಾಡಿತ ದುರುಕ್ತಿಭಿ. ಕೆಟ್ಟ ಮಾತುಗಳು, ಅವರಾಡುವ ಕೆಟ್ಟ ಮಾತುಗಳು ಅದು ಹಗಲು ರಾತ್ರಿ ನಮ್ಮನ್ನ ದುಃಖ ಕೊಡಿಸ್ತದೆ. ಹಾಗಾಗಿ ಅಂಥ ಮಾತಾಡುವ ಮನೆಗೆ ಯಾಕೆ ಹೋಗ್ಬೇಕು? ನಮ್ಮವರು ಪ್ರೀತಿ ತೋರಿಸ್ತಕ್ಕಂಥವರ ಮನೆ ಆದ್ರೆ ಅವಶ್ಯವಾಗಿ ಹೋಗಬೇಕು. ಇಂಥ ದುರ್ಜನರ ಮನೆಗೆ ಹೋಗಬಾರದು ಅಂತ ಹೇಳ್ತಾ ಇದ್ದಾರೆ. ತಥಾರಿಭಿರ್ನ ಪ್ರಧನೆ ಶಿಲೀಮುಖೈಃ ಶೇತೇರ್ದಿತಾಂಗೋ ಹೃದಯೇನ ದೂಯತಾ ಸ್ವಾನಾಂ ಯಥಾ ವಕ್ರಧಿಯಾಂ ದುರುಕ್ತಿಭಿಃ ದಿವಾನಿಶಂ ತಪ್ಯತಿ ಮರ್ಮತಾಡಿತಃ ವ್ಯಕ್ತಂ ತ್ವಮುತ್ಕೃಷ್ಟಗತೆ ಪ್ರಜಾಪತೇಃ ಪ್ರಿಯಾತ್ಮಜಾನಾಮಸಿ ಸುಭ್ರುಮೇ ಮತಾ ಅಥಾಪಿ ಮಾನಂ ನ ಪಿತು ಪ್ರಪತ್ಸ್ಯಸೆ ಮದಾಶ್ರಯಾತ್ ಕಪ್ಪರಿತಪ್ಯತೆ ಯತಃ. ಇಲ್ಲಿ ಸುಭ್ರು ಅಂತ ಆ ಸತೀದೇವಿಯನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ ರುದ್ರದೇವರು. ಸುಭ್ರು ಅಂದ್ರೆ ಒಳ್ಳೆ ಹುಬ್ಬಿನವಳೆ ಅಂತ, ಒಳ್ಳೆ ಭ್ರೂ ಉಳ್ಳಂತಹ ಸುಂದರಿಯೇ, ನೀನು ನಿನ್ನ ತಂದೆಗೆ ಅತ್ಯಂತ ಪ್ರೀತಿ ಪಾತ್ರಳಾಗಿರ್ತಕ್ಕಂತಹ ಮಗಳು ಅಂತ ನನಗೆ ಗೊತ್ತು. ನಿಮ್ಮ ಅಪ್ಪನಿಗೆ ನೀನು ಹೆಚ್ಚು ಪ್ರೀತಿ ಪಾತ್ರ ಆಗಿದ್ದಿ ಅನ್ನೋದು ನನಗೆ ಗೊತ್ತಿದೆ ಅಂತಾರೆ. ಅವನು ಉತ್ಕೃಷ್ಟ ಗತಿ, ಒಳ್ಳೆ ಉತ್ತಮ ಸ್ಥಾನದಲ್ಲಿದ್ದಾನೆ. ಈಗಂತೂ ಅವನಿಗೆ ಬ್ರಹ್ಮದೇವರು ಪ್ರಜಾಪತಿಗಳ ಮಧ್ಯದಲ್ಲಿ ಪಟ್ಟಾಭಿಷೇಕ ಬೇರೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಬಹಳ ದೊಡ್ಡ ಸ್ಥಾನದಲ್ಲಿದ್ದಾನೆ ನಿಮ್ಮಪ್ಪ.
ಅಂತಹ ಅಪ್ಪನಿಗೆ ನೀನು ಅನೇಕ ಜನ ಮಕ್ಕಳಲ್ಲಿ ನೀನೇ ಹೆಚ್ಚು ಪ್ರೀತಿ ಪಾತ್ರ ಆಗಿದ್ದಿ ಅನ್ನೋದು ಕೂಡ ನನಗೆ ಗೊತ್ತಿದೆ. ಅಥಾಪಿ ಅಂತಾರೆ, ನೀನು ಎಷ್ಟು ಅವನಿಗೆ ಪ್ರೀತಿ ಪಾತ್ರಳಾಗಿದ್ದಿ ಅನ್ನೋದು ನನಗೆ ಗೊತ್ತು. ಆದರೂ ನನ್ನ ಸಂಬಂಧದ ಪ್ರಯುಕ್ತವಾಗಿ ನಿನಗೆ ತಂದೆಯಿಂದ ಖಂಡಿತವಾಗಿಯೂ ಕೂಡ ಮನ್ನಣೆ ಸಿಗೋದಿಲ್ಲ. ನನ್ನ ಸಲುವಾಗಿ ಮಾನಂ ನ, ನಿನಗಲ್ಲಿ ಹೋದ್ರೆ ಸರಿಯಾದ ರೀತಿಯಲ್ಲಿ ನಿನಗೆ ಯಾರು ಕೂಡ ಬಹುಮಾನ ಮಾಡೋದಿಲ್ಲ. ಅವನಿಗೆ ನನ್ನ ಮೇಲೆ ಬಹಳ ಅಸಮಾಧಾನ ಇದೆ. ನನ್ನ ಸಲುವಾಗಿ ನಿನ್ನ ಮೇಲೆ ಅವನಿಗೆ ಪ್ರೀತಿ ಇದ್ರೂ ಕೂಡ, ಎಲ್ರಿಗಿಂತ ಜಾಸ್ತಿ ನೀನು ಪ್ರೀತಿ ಪಾತ್ರಳಾಗಿದ್ರೂ ಕೂಡ, ಈಗ ನೀನು ಹೋದ್ರೆ ನಿನಗೆ ಅಲ್ಲಿ ಸರಿಯಾಗಿ ಗೌರವ ಸಿಗೋದಿಲ್ಲ, ಆ ಪ್ರೀತಿ ನಿನಗೆ ಸಿಗೋದಿಲ್ಲ. ಅವನೀಗ ತುಂಬಾ ಕೋಪದಲ್ಲಿದ್ದಾನೆ, ನನ್ನ ಮೇಲೆ ತುಂಬಾ ಅಸಮಾಧಾನ ಇದೆ ಅವನಿಗೆ. ನನ್ನ ಸಲುವಾಗಿ ನಿನಗೆ ಅಲ್ಲಿ ಅವಮಾನ ಆಗ್ತದೆ. ಆದ್ರಿಂದ ಹೋಗೋದು ಬೇಡ ಅಂತ ಅಭಿಪ್ರಾಯ. ವ್ಯಕ್ತಂ ತ್ವಮುತ್ಕೃಷ್ಟಗತೆ ಪತೇಃ ಪ್ರಿಯಾತ್ಮಜಾನಾಮಸಿ ಸುಭ್ರುಮೇ ಮತಾ ಅಥಾಭಿಮಾನಂ ನ ಪಿತು ಪ್ರಪತ್ಸ್ಯಸೆ ಮದಾಶ್ರಯಾತ್ ಕಪ್ಪರಿತಪ್ಯತೆ ಯತಃ ತಾತಪ್ಯಮಾನೇನ ಹೃದಾತುರೇಂದ್ರಿಯಃ ಸಮೃದ್ಧಿಭಿಃ ಪೂರುಷ ಬುದ್ಧಿ ಸಾಕ್ಷಿಣಾಂ ಅಕಲ್ಯ ಯೇಷಾಮದಿರೋಢು ಮಂಜಸಾ ಪದಂ ಪರಂ ದ್ವೇಷ್ಟಿ ಯಥಾಸುರಾ ಹರಿಂ. ಆ ನಿನ್ನ ತಂದೆ ದಕ್ಷ ಪ್ರಜಾಪತಿ ಇದ್ದಾನಲ್ಲ, ಅವನು ಮನೋಭಿಮಾನಿ ಆಗಿರ್ತಕ್ಕಂತಹ ನನ್ನ ಪದವಿ ಐಶ್ವರ್ಯ ಇವುಗಳಿಂದ ಹೃದಯದಲ್ಲಿ ಸಂತಾಪವನ್ನ ಪಡ್ತಾ ಇಂದ್ರಿಯಗಳಲ್ಲಿಯೂ ಸಂಕಟ ಪಡ್ತಾನೆ. ನಾನು ಮನೋಭಿಮಾನಿ ರುದ್ರ ಪದವಿಯಲ್ಲಿದ್ದೇನೆ, ನನಗಿರುವ ಈ ಪದವಿ, ನನ್ನ ಈ ಐಶ್ವರ್ಯ, ಇದನ್ನೆಲ್ಲ ನೋಡಿ ಅವನಿಗೆ ಸಂತೋಷ ಇಲ್ಲ, ಸಂತಾಪ ಪಡ್ತಾ ಇದ್ದಾನೆ, ಸಂಕಟ ಆಗ್ತಾ ಇದೆ ಅವನಿಗೆ. ಎಲ್ಲಾ ಇಂದ್ರಿಯಗಳಲ್ಲಿಯೂ ಸಂಕಟ ಆಗ್ತಾ ಇದೆ ಅವನಿಗೆ. ನೋಡಿ, ನನ್ನ ಈ ಉನ್ನತ ಸ್ಥಾನವನ್ನ ಅವನಿಗೆ ಏರ್ಲಿಕ್ಕೆ ಸಾಧ್ಯವಾಗದೆ ನನ್ನನ್ನ ಇನ್ನೂ ಬಹಳ ದ್ವೇಷ ಮಾಡ್ತಾ ಇದ್ದಾನೆ. ಅವನಿಗೆ ನನ್ನ ಸ್ಥಾನವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಈ ಐಶ್ವರ್ಯವನ್ನ ಪಡಿಲಿಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ. ಅದು ಗೊತ್ತಾಗಿ ಅದರಿಂದ ಇನ್ನೂ ಹೆಚ್ಚು ದ್ವೇಷ ಮಾಡ್ತಾ ಇದ್ದಾನೆ, ಅವನಿಗೆ ಹೆಚ್ಚು ಸಂಕಟ ಆಗ್ತಾ ಇದೆ. ಅದರಿಂದ ದ್ವೇಷವನ್ನೇ ಜಾಸ್ತಿ ಮಾಡ್ತಾ ಇದ್ದಾನೆ ಹೊರತು ಸಮಾಧಾನ ಇಲ್ಲ ಅವನಿಗೆ. ಅದು ಹೇಗೆ ಅಂದ್ರೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ ರುದ್ರದೇವರು. ಈ ಅಸುರರು ಏನಿದ್ದಾರೆ, ದೈತ್ಯರು, ಅಸುರರು, ಭಗವಂತನ ಸ್ಥಾನವನ್ನ ಏರ್ಲಿಕ್ಕಾಗದೆ ಆ ಭಗವಂತನನ್ನ ಹೇಗೆ ದ್ವೇಷ ಮಾಡ್ತಾರೋ ಹಾಗೆ ಇವನು ಕೂಡ, ದಕ್ಷ ಪ್ರಜಾಪತಿಯು ಕೂಡ ನನ್ನ ಈ ಸ್ಥಾನವನ್ನ ಏರ್ಲಿಕ್ಕಾಗದೆ, ನನ್ನ ಐಶ್ವರ್ಯವನ್ನ ಪಡಿಲಿಕ್ಕಾಗದೆ ಅಸುರಾವೇಶದಿಂದ ಅವನು ಕೂಡ ಹಾಗೆ ದುಃಖ ಪಡ್ತಾ ಇದ್ದಾನೆ, ಅಸೂಯೆ ಪಡ್ತಾ ಇದ್ದಾನೆ, ಎಲ್ಲಾ ಇಂದ್ರಿಯಗಳಲ್ಲಿಯೂ ಸಂತಾಪ ಪಡ್ತಾ ಇದ್ದಾನೆ ಅಂತಾರೆ. ತಾತಪ್ಯಮಾನೇನ
ಅಕಲ್ಯ ಏಷಾಮಧಿರೋಢು ಮಂಜಸಾ ಪದಂ ಪರಂ ದ್ವೇಷ್ಟಿ ಯಥಾಸುರಾ ಹರಿಂ ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧುಮಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸಾ ಗುಹಾಶಯಾಯೈವ ನ ದೇಹಮಾನಿನೇ. ಹಿಂದೆ ಆ ದಕ್ಷ ಪ್ರಜಾಪತಿ ಸಭೆಗೆ ಬಂದಾಗ ಎಲ್ಲರೂ ಕೂಡ ಎದ್ದು ನಿಂತು ಅವನಿಗೆ ಗೌರವವನ್ನು ಸಲ್ಲಿಸಿದರು. ಆ ಸಮಯದಲ್ಲಿ ರುದ್ರದೇವರು ಎದ್ದು ನಿಲ್ಲಿಲ್ಲ. ಇದು ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಆಯ್ತು ಅಂತ ನಮಗನಿಸ್ತದೆ. ಅಲ್ಲಿ ನಡೆದ ಆ ಘಟನೆನೇ ಇದಕ್ಕೆಲ್ಲ ಮೂಲ ಕಾರಣ. ಹಾಗಾಗಿ ಅವಳಿಗೆ ಒಂದು ಸಂದೇಹ ಬರ್ಬೋದು. ಅವಳು ಅನ್ಕೊಳ್ಬೋದೇನೋ, ನೀವು ಅವತ್ತು ಎದ್ದು ನಿಂತು ಬಿಟ್ಟಿದ್ರೆ ಇಷ್ಟು ಸಮಸ್ಯೆನೇ ಆಗ್ತಿರ್ಲಿಲ್ಲ, ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಅದು ಅಂತ ಅನಿಸಿರ್ಬೋದೇನೋ. ಅದಕ್ಕೋಸ್ಕರ ಇಲ್ಲಿ ಉತ್ತರವನ್ನ ಹೇಳ್ತಾ ಇದ್ದಾರೆ ರುದ್ರದೇವರು. ಸುಮಧ್ಯಮೇ ಅಂತ ಸಂಬೋಧನೆ ಮಾಡ್ತಾರೆ ಅವಳನ್ನ. ಒಳ್ಳೆ ನಡುವಿನವಳೆ. ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನ ಇವೆಲ್ಲ ಅಂದ್ರೆ ಬಂದ ಅತಿಥಿಗಳನ್ನ ಎದುರುಗೊಳ್ಳೋದು. ಬನ್ನಿ ಬನ್ನಿ ಅಂತ ಅವರಿಗೆ ಎದುರುಗೊಂಡು ಆಹ್ವಾನ ಮಾಡೋದು, ಅವರ ಮೇಲೆ ವಿನಯ ತೋರಿಸೋದು, ಅವರಿಗೆ ಅಭಿವಾದನ ಮಾಡೋದು, ಇದೆಲ್ಲ ಪ್ರಾಜ್ಞರು ಆ ಅತಿಥಿಗಳ ಹೃದಯದಲ್ಲಿರುವ ಪರಮಪುರುಷನಾದ ನಾರಾಯಣನಿಗೇನೆ ಮಾನಸಿಕವಾಗಿ ಮಾಡುತ್ತಾರೆ, ಹೊರತು ಆ ಎದುರಿಗೆ ಬಂದ ಅತಿಥಿಗೆ ಅಲ್ಲ. ಆ ಎದುರಿಗೆ ಬಂದ ಅತಿಥಿ ಅವನು ತಮಗೆ ಸಮಾನನಾಗಿದ್ರೆ ಅಥವಾ ಅವನಿಗಿಂತ ಕಡಿಮೆಯವನಾಗಿದ್ರೆ ಅವನಿಗೆ ಈ ರೀತಿಯ ಗೌರವ ಮನ್ನಣೆಗಳನ್ನ ಯಾರೂ ಜ್ಞಾನಿಗಳು ಮಾಡೋದಿಲ್ಲ. ಬಂದವ ಒಬ್ಬ ಅತಿಥಿ ನಮಗೆ ಸಮಾನನಾಗಿದ್ರೆ ಅಥವಾ ನಮಗಿಂತ ಕಡಿಮೆಯವನಾಗಿದ್ರೆ ಈ ರೀತಿಯಾಗಿ ಅತಿಥಿಗಳನ್ನ ಎದುರುಗೊಳ್ಳೋದು, ವಿನಯ ತೋರಿಸೋದು, ಅವರಿಗೆ ಅಭಿವಾದನ ಮಾಡೋದು ಇದೆಲ್ಲ ಮಾಡಬಾರ್ದಲ್ಲ. ಮಾಡ್ತಾರೆ, ಆದ್ರೆ ಯಾವ ಉದ್ದೇಶದಿಂದ ಮಾಡ್ತಾರೆ? ಆ ವ್ಯಕ್ತಿಯ ಒಳಗೆ ಇರುವ ಪರಮಪುರುಷನಾದ ಶ್ರೀಮನ್ ನಾರಾಯಣ ಅಂತ ಅನುಸಂಧಾನವನ್ನ ಇಟ್ಟುಕೊಂಡು ಮಾನಸಿಕವಾಗಿ ಆ ಅನುಸಂಧಾನ ಇಟ್ಟುಕೊಂಡೇ ಮಾಡ್ತಾರೆ, ಹೊರತು ಎದುರಿಗೆ ಇರುವ ಆ ವ್ಯಕ್ತಿಗಲ್ಲ. ಗುಹಾಶಯಾಯ ಏವ ನ ದೇಹ ಮಾನಿನೇ. ಗುಹಾಶಯ ಅಂದ್ರೆ ಹೃದಯ ಗುಹೆಯಲ್ಲಿ ಇರುವ ಆ ಪರಮಪುರುಷನಾದ ಪರಸ್ಮೈ ಪುರುಷಾಯ ನಾರಾಯಣ ಇದ್ದಾನಲ್ಲ, ಅವನಿಗೇನೆ ಮಾಡೋದು, ಹೊರತು ನ ದೇಹ ಮಾನಿನೇ, ಆ ದೇಹಾಭಿಮಾನವುಳ್ಳಂತಹ ಎದುರಿಗೆ ಇರುವ ವ್ಯಕ್ತಿಗಲ್ಲ. ಹಾಗಾಗಿ ಈ ದಕ್ಷ ನನಗೆ ಸಂಬಂಧದಲ್ಲಿ ಮಾವ ಆಗಿರ್ಬೋದು, ಈ ಸಂಬಂಧದಲ್ಲಿ ನನಗೆ ಮಾವನಾಗಿದ್ರೂ ಕೂಡ ನನಗಿಂತ ಅವನು ಕಡಿಮೆನೆ. ಆದ್ರಿಂದ ಹಿರಿಯರಿಗೆ ಸಲ್ಲಿಸಬೇಕಾದ ಗೌರವ ಆದರ ಮೊದಲಾದವುಗಳನ್ನ ನಾನು ಅವನಿಗೆ ಮಾಡ್ಲಿಲ್ಲ ಅಂತನ್ನೋದು ಸರಿಯಾಗೇ ಇದೆ. ಯಾಕೆಂದ್ರೆ ನಾನು ಅವನಿಗಿಂತ ಹಿರಿಯನಾದ ನಾನು ಅವನಿಗೆ ಈ ರೀತಿಯಾದ ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನ ಮೊದಲಾದವುಗಳನ್ನ ಮಾಡ್ಲೇಬೇಕಂತೇನಿಲ್ಲ. ಅದನ್ನು ನಾನು ಮಾಡ್ಲಿಲ್ಲ ಅಂತಂದ್ರೆ ಅದು ಸರಿಯಾದದ್ದೇ, ಅದನ್ನು ಅವನು ತಿಳ್ಕೋಬೇಕಾಗಿತ್ತು. ಅಸುರಾವೇಶದಿಂದ ಇದನ್ನವನು ತಿಳಿಯದೆ ಹೋಗಿಬಿಟ್ಟ. ಅದವನಿಗೆ ತಿಳಿಲಿಲ್ಲ, ಅಸುರಾವೇಶ ಇತ್ತು ಅವನಿಗೆ, ಈಗಲೂ ಇದೆ. ಆ ಅಸುರಾವೇಶ ಪ್ರಯುಕ್ತವಾಗಿ ಅವನು ಅದನ್ನ ತಿಳಿಯದೆ ಹೋಗಿಬಿಟ್ಟಿದ್ದಾನೆ.
ಆದ್ರಿಂದ ನನ್ನನ್ನ ದ್ವೇಷ ಮಾಡ್ತಾ ಇದ್ದಾನೆ. ಅವನಿವತ್ತಿಗೂ ನನ್ನನ್ನು ದ್ವೇಷ ಮಾಡ್ಲಿಕ್ಕೆ ಕಾರಣ ಈ ರೀತಿಯಾದ ಅಸುರಾವೇಶ. ಅವನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಒಳಗಿರುವ ಭಗವಂತನ ಉದ್ದೇಶವಾಗಿಯೇ ಗೌರವ ಸಲ್ಲಿಸೋದು ಅನ್ನೋ ಬುದ್ಧಿ ಅವನಿಗೆ ಬಂದಿಲ್ಲ. ನನಗೇ ಸಲ್ಲಿಸ್ಬೇಕಾಗಿತ್ತು, ನಾನೇ ದೊಡ್ಡವನು, ನನಗೇ ಗೌರವ ಸಿಗಬೇಕಾಗಿತ್ತು, ನನಗೆ ಗೌರವ ಮಾಡ್ಲಿಲ್ಲ ಇವನು ರುದ್ರ, ನನ್ನ ಅಳಿಯ ಅಂತ ನನ್ನ ಮೇಲೆ ಅಸಮಾಧಾನದಿಂದ ಇದ್ದಾನೆ. ನಿಜವಾಗ್ಲೂ ನಾನು ಅವನಿಗಿಂತ ಹಿರಿಯ, ಈ ಜ್ಞಾನ ಅವನಿಗಿರಬೇಕಾಗಿತ್ತು. ನಾನು ಅವನಿಗೆ ಗೌರವ, ಪ್ರತ್ಯುದ್ಗಮ, ಪ್ರಶ್ರಯಣ, ಅಭಿವಾದನ ಇದನ್ನೆಲ್ಲ ಮಾಡೋ ಅಗತ್ಯ ಇಲ್ಲ. ಇದನ್ನ ಅವನು ತಿಳ್ಕೊಳ್ಬೇಕಾಗಿತ್ತು. ಅದನ್ನ ತಿಳ್ಕೊಳ್ಳದೆ ನನ್ನ ಮೇಲೆ ದ್ವೇಷ ಮಾಡ್ತಾ ಇದ್ದಾನೆ. ಇದು ಸರಿಯಲ್ಲ. ಜ್ಞಾನಿಗಳ್ಯಾರು ಕೂಡ ಆ ದೇಹಮಾನಿಗೆ, ಅಂದ್ರೆ ಆ ದೇಹಾಭಿಮಾನಿಯಾದ ಜೀವನಿಗೆ ಮಾಡೋದಲ್ಲ, ಸಮರಾದವರಲ್ಲಿ ಮತ್ತು ಕಡಿಮೆಯವರಲ್ಲಿ ಆ ರೀತಿ ಏನಾದರೂ ಅಭಿವಾದನಾದಿಗಳನ್ನ ಮಾಡಿದ್ರೆ ಅದು ಒಳಗಿರುವ ಪರಮಪುರುಷನಾದ ನಾರಾಯಣನಿಗೆ ಮಾಡ್ತಾರೆ ಹೊರತು ಆ ಜೀವನಿಗಲ್ಲ. ಇದನ್ನ ಅವನು ಸರಿಯಾಗಿ ತಿಳ್ಕೊಳ್ಳದೆ ನನ್ನ ಅಳಿಯ ಅನ್ನೋ ಒಂದೇ ಒಂದು ಕಾರಣದಿಂದ ನನ್ನ ಮೇಲೆ ಅಸಮಾಧಾನವನ್ನ ಮಾಡಿದ್ದಾನೆ. ನನ್ನ ಮೇಲೆ ಇವತ್ತಿಗೂ ಕೋಪವನ್ನು ಮಾಡ್ತಾ ಇದ್ದಾನೆ ಅಸುರಾವೇಶದಿಂದ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸಾ ಗುಹಾಶಯಾಯೈ ವನದೇಹ ಮಾನಿನೇ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ಒಂದು ಪ್ರಶ್ನೆ ಕೇಳಿಕ್ ಮಾಡ್ತಾರೆ. ಈ ಕಡಸಿ ಸೊಕ್ಕದಲ್ಲಿ ಅಶ್ರಾವೇಶ ಬಂತು ಎಂಬ ಒಂದು ಮಾತನ್ನ ನೀವು ಹೇಳಿರಿ. ಯಾವ ಇಲ್ಲಿಲ್ಲ, ಈ ಶ್ಲೋಕದಲ್ಲಿಲ್ಲ. ಮುಂದೆ ಅವನ ಈ ಇಡೀ ಚರಿತ್ರೆಗಳನ್ನ ನೋಡಿದಾಗ ಗೊತ್ತಾಗ್ತದೆ. ಆದ್ರಿಂದ ಅದನ್ನ ಇಟ್ಕೊಳ್ಬೇಕು. ಇಲ್ಲಿಲ್ಲ. ಇನ್ನೊಂದು ಪಾಯಿಂಟ್ ಬಂದು, ನೀವು ಈ 6 ಇದು ಬಂದ್ರೆ ಅವನಿಗೆ ಹಣ ಮತ್ತು ಒಂದು ಪೋಸ್ಟ್ ಬಂದ್ರೆ ಅವನಿಗೆ ಬಂದು ದುರಹಂಕಾರ ಬರುತ್ತೆ ದುಷ್ಟ ಜನರಿಗೆ ಎಂಬ ಒಂದು ಮಾತನ್ನ ಹೇಳಿದ್ರು. ಹೌದು. ಅದು ಬಂದು ದಕ್ಷಿಣೀಯ ಅಪ್ಲೈ ಆಗಲ್ಲ, ಅಲ್ಲಿ ಬಂದ ಅವರು ಸ್ವಂತದವರಿಗೆ ಅಪ್ಲೈ ತಗೊಂಡ್ಬೋದ? ಇಲ್ಲಿ ದುರ್ಜನ ಮತ್ತು ಸಜ್ಜನ ಅಂತ ಅನ್ನೋ ಶಬ್ದ ಸಾರ್ವಕಾಲಿಕವಾದ ಸ್ವರೂಪವನ್ನು ಇಟ್ಟುಕೊಂಡು ಹೇಳ್ತಾ ಇರೋದಲ್ಲ. ದೌರ್ಜನ್ಯ ಅಂತ ಅನ್ನೋದು ತಾತ್ಕಾಲಿಕವಾಗಿಯೂ ಕೂಡ ಸಜ್ಜನರಲ್ಲೂ ಬರ್ಬೋದು ಅಸುರಾವೇಶದಿಂದ. ಈಗ ಅವನಿಗೆ ಬಂದಿದೆ. ದಕ್ಷ ಪ್ರಜಾಪತಿ ಸ್ವಾಭಾವಿಕವಾಗಿ ಒಳ್ಳೆಯವನೇ, ಅವನೊಬ್ಬ ದೇವತೆ. ಈಗ ಅವನು ದುರ್ಜನಾಗಿದ್ದಾನೆ. ಅಂದ್ರೆ ಅಸುರಾವೇಶದಿಂದ ತಾತ್ಕಾಲಿಕವಾಗಿ ಅವನಲ್ಲಿ ಈ ಒಂದು ದುರ್ಗುಣಗಳು ಕಾಣಿಸ್ಕೊಳ್ತಾ ಇದೆ ಅಷ್ಟೇ. ಆ ಸಮಯದಲ್ಲಿ ಅವನು ದುರ್ಜನನೇ. ಸ್ವಾಭಾವಿಕವಾಗಿ ದುರ್ಜನ ಅಲ್ಲ. ತಾತ್ಕಾಲಿಕ ಅವನಿಗೆ ಬಂದು ಅಸುರಾವೇಶದಿಂದ ಬಂದದೆ. ಅದು ಎಲ್ರಿಗೂ, ಎಂಥ ಮಹಾತ್ಮರಿಗೂ ಕೂಡ ಕೆಲವು ಬಾರಿ ಆ ರೀತಿ ಅಸುರಾವೇಶ ಪ್ರಯುಕ್ತವಾಗಿ ಆಗೋದುಂಟು. ಆ ಸಮಯದಲ್ಲಿ ಅವರು ಸಜ್ಜನರಲ್ಲ ಅಂತ ಇಟ್ಟುಕೊಳ್ಬೇಕು. ಇದನ್ನ ನ್ಯಾಯಸುಧಾದಲ್ಲಿ ಈ ನಿರ್ಣಯ ಕೊಡ್ತಾರೆ. ದುರ್ಯೋಧನಾದಿಗಳು ಮತ್ತೆ ಇವರು ಧರ್ಮರಾಜ ಮೊದಲಾದವರೆಲ್ಲ ಹಾಗೆ ಅಂತ ಅಲ್ಲಿ ಒಂದು ಮಾತು ಬರ್ತದೆ. ಎಲ್ಲರೂ ಯಾವಾಗಲೂ ಸಜ್ಜನರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಬಾರಿ ಅವರಲ್ಲಿ ಸಜ್ಜನಿಕೆ ಕಾಣಿಸ್ಕೊಳ್ತದೆ, ದುರ್ಜನರಲ್ಲೂ ಸಜ್ಜನಿಕೆ ಕಾಣಿಸ್ಕೊಳ್ತದೆ, ಸಜ್ಜನರಲ್ಲೂ ದುರ್ಜನಿಕೆ ಕಾಣಿಸ್ಕೊಳ್ತದೆ ಕೆಲವು ಬಾರಿ.
ಇನ್ನೊಂದು ಈ ಪಾರ್ವತಿ ದೇವಿ ಬಂದು ಈ ತರ ಬಂದು ರುದ್ರದೇವತೆ ಬಂದು ಸಂವಾದ ನಡೀತಾರೆ. ಇದೆಲ್ಲ ನಾವು ಬಂದು ಈ ಕಾರಣದಿಂದ ನಾವು ಹೋಗ್ಬೇಕು, ಎಲ್ಲಾರು ಹೋಗ್ತಾರೆ ಎಲ್ಲ ಹೇಳ್ತಾರಲ್ಲ ಅವಳು. ಸೊ ಅವಳಿಗೆ ಏನು ಗಂಡ ಹೇಳಿದ್ರೆ ಹೋಗ್ಬೇಕು ಎಂಬ ಒಂದು ಜನರಲ ಒಂದು ಹೆಣ್ಣಿಗೆ ಬಂದು ಜನರಲ ಆಗದ ಮಾಡ್ಯಾರ, ರೈಟ್? ಸೊ ಈ ತರ ಬಂದು ಈ ಕಾರಣದಿಂದ ಎಲ್ಲ ಅವಳು ತನ್ನೋಡ ಕಾರಣ ಎಲ್ಲ ಇಡ್ತಾಳ. ನಿನ್ನ ಪಾಠದಲ್ಲಿ ನಾವು ನೋಡಿರೋ ನಾವು. ಸೊ ಅದೇನು ನಾವ್ ಹೆಂಗ್ ನಡ್ಕೊಬೇಕು, ಈ ಬ್ಲೂ ನಡೀತಾ ತೋರಿಸ್ತಾಳೆ ಅವಳು ಭಾರತೀ ದೇವಿ. ಲೌಕಿಕವಾದ ವ್ಯವಹಾರಗಳು ಹೇಗಿದೆ, ನಾವೆಲ್ಲ ಹೇಗಿರ್ಬೇಕು ಅನ್ನೋದನ್ನ ಇದರಿಂದ ನಾವು ತಿಳ್ಕೊಳ್ಬೇಕು. ಅವಳಿಗೆ ಗೊತ್ತಿಲ್ಲ ಅಂತಾಗ್ಲಿ ಅಥವಾ ರುದ್ರದೇವರಿಗೆ ಗೊತ್ತಿಲ್ಲ ಅಂತಾಗ್ಲಿ ಅವಳು ಹೇಳಿದ್ದಲ್ಲ. ಹೇಳುವಾಗ ಆ ಮಾತುಗಳನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದಾಳೆ. ನಿನಗೆಲ್ಲ ಗೊತ್ತೇ ಇದೆ, ನಾ ಏನ್ ಹೇಳೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೇಳಿದ್ಲಲ್ಲ ಅವಳು. ನಾನು ಸಾಧಾರಣ ಒಂದು ಹೆಣ್ಣು ಅಂತ ಹಂಗೆ ಅವಳು ತನ್ನನ್ನ ತಾನು ಹೇಳಿಕೊಂಡು, ಹೆಣ್ಣಿಗೆ ತವರು ಮನೆ ಆಸೆ ಅದೆಲ್ಲ ಇದ್ದೇ ಇರ್ತದೆ, ಹಾಗೆ ಹೀಗೆ ಅಂತ ಇದೆಲ್ಲ ಲೌಕಿಕ ದೃಷ್ಟಿಯಿಂದಲೇ ಮಾತಾಡಿದ್ದವಳು. ಅವಳು ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವಳು, ಅವಳ ಕಕ್ಷೆ ತುಂಬಾ ದೊಡ್ಡದು, ದಕ್ಷ ಯಾವ ಲೆಕ್ಕ, ಅದೆಲ್ಲ ದೈಹಿಕವಾದ ಈ ಸಂಬಂಧಗಳು ಇದೆಲ್ಲ ಅವಳಿಗೊಂದು ವಿಷಯನೇ ಅಲ್ಲ. ತವರು ಮನೆ, ಅವನು ಅಪ್ಪ, ಇವರೆಲ್ಲ ಅಕ್ಕ ತಂಗಿ ಅಂದ್ರು, ಇದೆಲ್ಲ ಲೌಕಿಕ ದೃಷ್ಟಿಯಿಂದಲೇ ಹೇಳಿದ್ದವಳು ಸತೀದೇವಿ. ಈ ಸತೀದೇವಿ ಬಂದು 7ನೇ ಕಕ್ಷಿಲಿ ಬರ್ತಾರಲ್ಲ ಅವಳು, ರುದ್ರದೇವರು 5ನೇ ಕಕ್ಷಿ, ಅವ್ರೆಲ್ಲ 7ನೇ ಕಕ್ಷಿ. ಇಲ್ಲಿ ಒಂದು 20ನೇ ಶ್ಲೋಕದಲ್ಲಿ ಬಂದು 2ನೇ ಲೈನ್ ಏನ್ ಓದ್ರಿ ಆಚಾರ್ಯ ನೀವು? ಕಡೆಸಿ ಪದ ಏನ್ ಓದಿರಿ ನೀವು 20ನೇ ಶ್ಲೋಕದಲ್ಲಿ? ಸಬ್ರುಗು ಸಮತಾನ್ ಇದೆ ನಮ್ಮ ಇದ್ರಲ್ಲಿ. ನೀವೇದೋ ಬೇರೆದೋ ಓದಿದ மாதிரி ಒಂದು ಇದು ಸುಭ್ರು ಸಮಂತ ಇದಲ್ವಾ? ಸಮಂತಾತ ಹೇಳಿದ್ರೆ ನೀವು. ಓಕೆ ಓಕೆ. ಸಮತ್ಕೃಷ್ಟಗತೆ ಪ್ರಜಾಪತೆ ಪ್ರಿಯಾತ್ಮಜಾನಾಮಸಿ ಸುಭ್ರು ಸಮ್ಮತ ಅಂತ ಇದೆ. ನಾನು ಏನ್ ಹೇಳಿದೆ? ಸುಭ್ರು ಮೇ ಮತ, ಸುಭ್ರು ಮೇ ಮತ ಅಂತ ಈ ಪುಸ್ತಕದಲ್ಲಿ ಪಾಠ ಇದೆ. ಅಲ್ಲಿ ಸಮ್ಮತ ಅಂತ ಇದೆ. ಮೇ ಮತ ಅಂತಂದ್ರೆ ನನ್ನ ಅಭಿಪ್ರಾಯ ಅಂತ. ನೀನು ನಿನ್ನ ತಂದೆಗೆ ಅತ್ಯಂತ ಪ್ರೀತಿ ಪಾತ್ರಳಾದ ಮಗಳು ಅಂತನ್ನೋದು ನನಗೆ ಗೊತ್ತಿದೆ ಅಂತ ಅರ್ಥ. ಮೇ ಮತ, ನನಗೆ ಗೊತ್ತು. ಸಮ್ಮತ ಅಂದ್ರೆ ಹೌದು, ಸಮ್ಮತವಾದದ್ದು. ನೀನು ನಿಮ್ಮಪ್ಪನಿಗೆ ಬಹಳ ಪ್ರೀತಿ ಪಾತ್ರಳು ಅನ್ನೋದು ಸಮ್ಮತವೇ, ಅಂದ್ರೆ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಂತ ಹಾಗರ್ಥ. ವ್ಯಾಖ್ಯಾನ ಸಮ್ಮತ ಕೊಟ್ಟಿದ್ದಾರೆ. ಸಮ್ಮತಾಸಿ ಅಂತ ಇವರು ಯಾರು ಯಾದವಾರ್ಯರು ತಗೊಂಡಿದ್ದಾರೆ. ಮೇ ಮತ ಅಂತ ಅನ್ನೋದು ಪಾಠ ಇಲ್ಲಿ ನನ್ನ ಬೇರೆ ಪುಸ್ತಕದಲ್ಲಿದೆ. ಕೆಲವು ವ್ಯಾಖ್ಯಾನಕಾರರು ತಗೊಂಡಿರ್ಬೋದೇನೋ, ಇಲ್ಲಿಲ್ಲ. ಮೇ ಮತ ಅಂದ್ರೆ ನನಗ್ ಗೊತ್ತು ಅಂತ. ಸಮ್ಮತ ಅಂದ್ರೆ ಎಲ್ರಿಗೂ ಗೊತ್ತಿಲ್ಲದ ವಿಷಯ ಅಂತ ಅರ್ಥ. ಅದು ಸಮ್ಮತವೇ, ಎಲ್ರಿಗೂ ಗೊತ್ತಿರೋದೆ, ನೀನು ಅತ್ಯಂತ ಪ್ರೀತಿ ಪಾತ್ರಳು ಅನ್ನೋದು ಅಂತ ಅರ್ಥ. ಮೇಮತ ಅಂದ್ರೆ ನನಗ್ ಗೊತ್ತು ಅಂತ ಅರ್ಥ. ನನಗ್ ಗೊತ್ತು ಅನ್ನೋದೇ ಚೆನ್ನಾಗಿರುತ್ತೆ ಒಂದ್ ರೀತಿ. ಯಾವ್ದಾರು ಇಟ್ಕೋಬಹುದು, ಎರಡು ಇಟ್ಕೋಬಹುದು. ಆಚಾರ್ಯ, ವೈಕುಂಠದಲ್ಲಿ 4 ವರ್ಗದವರು ಇರ್ತಾರಲ್ಲ, ಏನಂಗಂದ್ರೆ ಬ್ರಾಹ್ಮಣ, ಶೂದ್ರ, ವೈಶ್ಯ. ಹೌದು ಹೌದು, ವರ್ಣದವರು. ಹಾಗಾದ್ರೆ ಅಂಧನ್ ತಮ್ಮಸ್ಸಲ್ಲಿ ಸಹ ಇರ್ತಾರ? ಒಳ್ಳೆ ಪ್ರಶ್ನೆ ಅಲ್ವಾ? ಇರ್ಬೋದೇನೋ ಮೋಸ್ಟ್ಲಿ. ಇವ್ರು ಅಲ್ಲಿ ಇದ್ರೆ ಅವ್ರು ಸಹ ಇಲ್ಲಿ ಇರ್ಬೋದಾ ಅಂತ ನಾನು ಕೇಳಿದ್ರು. ಇರ್ತಾರೆ ಕರೆಕ್ಟ್. ವರ್ಣ ಅಂತ ಹೌದು, ಅದು ಜೀವಕ್ಕೆ ಸಂಬಂಧಪಟ್ಟದ್ದು ವರ್ಣ. ಹಾಗಾಗಿ 4 ವರ್ಣದವರಲ್ಲಿಯೂ ಕೂಡ 3 ರೀತಿಯಾದ ಜೀವಿಗಳು ಇರ್ತಾರೆ. ಬ್ರಾಹ್ಮಣರು ಕೂಡ ಇರ್ತಾರೆ, ಅಂಧನ್ ತಮಸ್ಸಿಗೆ ಯೋಗ್ಯರಾದ ಬ್ರಾಹ್ಮಣರು ಇದ್ದಾರೆ. ಬ್ರಾಹ್ಮಣರಲ್ಲೇ ಜಾಸ್ತಿ ಇರೋದು ಅಂತ ಅನ್ಸುತ್ತೆ ಅಂಧನ್ ತಮೋ ಯೋಗ್ಯ ಜೀವನ.
ಅಂಧನ್ ತಮಸ್ಸಿಗೆ ಹೋಗೋದು ಅಂದ್ರೆ ಅಷ್ಟು ಸುಲಭ ಇಲ್ಲ. ಅದಕ್ಕೆ ತುಂಬಾ ದೊಡ್ಡ ಸಾಧನೆ ಮಾಡ್ಬೇಕು. ಹಾಗಾಗಿ ಬ್ರಾಹ್ಮಣರಾಗಿ ಹುಟ್ಟಿ ಜಾಸ್ತಿ ಪಾಪ ಮಾಡ್ಲಿಕ್ಕೆ ಅವಕಾಶ ಇರೋದೇ ಬ್ರಾಹ್ಮಣರಿಗೆ. ಬೇರೆಯವರು ಪಾಪ ಮಾಡಿದ್ರೆ ಅದಕ್ಕೆ ಪಾಪದ ಫಲ ಕಡಿಮೆ. ಬ್ರಾಹ್ಮಣರಾಗಿ ಹುಟ್ಟಿ ಪಾಪ ಮಾಡಿದ್ರೆ ಪಾಪದ ಫಲ ಜಾಸ್ತಿ. ಹಾಗಾಗಿ ಬ್ರಾಹ್ಮಣರಲ್ಲೇ ಜಾಸ್ತಿ ಇರ್ತಾರೆ ಅಂಧನ್ ತಮಸ್ಸಿಗೆ ಹೋಗೋರು. ಅಂಧನ್ ತಮಸ್ಸಿಗೆ ಹೋಗುವಾಗಾದ್ರೂ ಕೊನೆಗೆ ಬ್ರಾಹ್ಮಣ ಜನ್ಮ ಪಡೆದು ಸಾಧನೆಯನ್ನು ಪೂರ್ತಿ ಮಾಡ್ಕೊಂಡು ಹೋಗ್ತಾರೆ. ಮಣಿಮಂತ ಮೊದಲಾದವನ್ನೆಲ್ಲ ನೋಡ್ತೇವಲ್ಲ. ಬ್ರಾಹ್ಮಣನಾಗಿ ಹುಟ್ಟಿ ವೇದಗಳಿಗೆ ಕೈ ಹಾಕಿ ವೇದಗಳನ್ನು ಕೆಡಿಸಿ 4 ಜನರನ್ನು ಕೆಡಿಸಿ ತಾನು ಕೆಟ್ಟು 4 ಜನರನ್ನು ಕೆಡಿಸಿ ಹೆಚ್ಚು ಪಾಪ ಸಾಧನೆ ಮಾಡ್ಕೊಂಡು ಬೇಗ ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಆದ್ರೆ ಅವರು ಬ್ರಾಹ್ಮಣ ಜೀವ ಅಂತ ಇರ್ಬೇಕು ಅಂತಿಲ್ಲಲ್ಲ. ಅದು ಗೊತ್ತಾಗಲ್ಲ. ಅದು ಗೊತ್ತಾಗಲ್ಲ. ಮೋಸ್ಟ್ಲಿ ಇರ್ಬೋದು, ಅಂತೂ ಇರಬಾರ್ದು ಅಂತೇನಿಲ್ಲ ಅಂತ ಹೇಳಿದ್ರು. ಸ್ವರೂಪತಃ ಬ್ರಾಹ್ಮಣರಾಗಿದ್ದು ಅವರು ತಮೋಯೋಗ್ಯ ಜೀವಗಳು ಆಗಿರ್ತಾರೆ ಕೆಲವರು. ಆಯ್ತಾ. ಹರೇ ಶ್ರೀನಿವಾಸ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರುಗಳೇ.